ಹಾಯ್ ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ ಸಾಯಿ ಹೆಲ್ದಿ ಕಿಚನ್. ನಾನು ಮಗಳು ಮಾಡ್ಕೊಳ್ಳುವ ಕಲ್ಯಾಣಿ ಪೌಡರ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಯಾವುದೇ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಮನೆಯಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ನ್ಯಾಚುರಲ್ ಆಗಿ ನಮ್ಮ ಬ್ಯೂಟಿನ ಹೆಚ್ಚು ಮಾಡ್ಕೊಳ್ಬೋದು. ಗ್ಲೋಯಿಂಗ್ ಸ್ಕಿನ್ ಆಗಿ ಪಡ್ಕೊಳ್ಬೋದು. ನೋಡಿ, ಪೌಡರ್ ಮಾಡಿದ್ದೀನಿ, ಕಲ್ಯಾಣಿ ಪೌಡರ್ ಇದು. ಇದನ್ನು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇವಾಗ ಕಡಲೆಬೇಳೆ ನಿಮಗೆ ಜಾಸ್ತಿ ಪೌಡರ್ ಮಾಡ್ಕೊಳ್ಳಬೇಡಿ. 15 ದಿನಕ್ಕೊಂದು ಸರಿ ಆಗೋಷ್ಟು ಮಾತ್ರ ಮಾಡ್ಕೊಳ್ಳಿ. ಇದು 15 ದಿನಕ್ಕಾಗೋಷ್ಟು ನಾನು ತೋರಿಸ್ತಾ ಇರೋದು. ಕಾಬೂಲ್ ಕಡಲೆಕಾಳು ಮತ್ತು ಹೆಸರು ಕಾಳು ಮತ್ತು ಸಾಂಬಾರು ಬೇಳೆ. ನಿಮ್ಮ ಹತ್ರ ಕೆಂಪುದು ಇದ್ದರೆ ಅದನ್ನೇ ಸೇರಿಸ್ಕೊಳ್ಬೋದು, ಇಲ್ಲ ಅಂದರೆ ಇದೇ ಆಗುತ್ತೆ. ಮತ್ತು ಕೆಂಪಕ್ಕಿ, ಊಟದಕ್ಕೆ ಹಾಕಿದ್ರೆ ಸಾಕು. ಇದು ಕೊನೆಯ ಅರಿಶಿನ ಕುಟ್ಟಿ ಪೌಡರ್ ಮಾಡ್ಕೊಂಡಿರೋದು ಮನೇಲಿ. ಹಾಗಾಗಿ ನಿಮಗೆ ಇಲ್ಲ ಅಂದರೆ ನೀವು ಕಸ್ತೂರಿ ಅರಿಶಿನ ಬಳಸ್ಕೊಳ್ಬೋದು. ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1-2 ಸ್ಪೂನಷ್ಟು ಓಟ್ಸು ಇದ್ದರೆ ನಿಮ್ಮ ಮನೇಲಿ ನೀವು ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಬೋದು. 1 ಪ್ಯಾಕೆಟಷ್ಟು ಮುಲ್ತಾನ್ ಮಿಟ್ಟಿನೂ ಸಹ ಸೇರಿಸ್ಕೊಳ್ಬೋದು. ನಾನು ಮನೆಯಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸಿಂದನೇ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಲು ಮೊಸರು ಎರಡನ್ನೂ ತೊಗೊಂಡಿದ್ದೀನಿ. ಹಾಲು ಮೊಸರು ಎರಡೂ ತಗೊಂಡ್ರೆ ನೀವು ಡ್ರೈ ಸ್ಕಿನ್ ಆಗಿದ್ದರೆ ಮಾತ್ರ ಹಾಲು ಮೊಸರು ಹಾಕ್ಕೊಳ್ಳಿ. ನಿಮ್ದೇನಾರು ಆಯಿಲ್ ಸ್ಕಿನ್ ಆಯಿತು ಅಂದರೆ ನೀವು ರೋಸ್ ವಾಟರಲ್ಲೇ ಬಳಸಿ ಇದನ್ನು ಫೇಸ್ ಪ್ಯಾಕ್ನ. ನೋಡಿ, ಒಂದೇ ಸ್ಪೂನ್ ಸಾಕು. ಒಂದೇ ಸ್ಪೂನ್ ಸಾಕು. 2-3 ಸ್ಪೂನ್ ಹಾಕಿ ನೀವು ವೇಸ್ಟ್ ಮಾಡ್ಕೋಬೇಡಿ ಪೌಡರ್ನ. ಒಂದೇ ಸ್ಪೂನು ಕುತ್ತಿಗೆಗೆ ಮತ್ತು ಮುಖಕ್ಕೆಲ್ಲ ಅಪ್ಲೈ ಮಾಡೋಕ್ಕೆ ಸಾಕಾಗುತ್ತೆ. ಇಬ್ಬರಿತ್ತು ಅಂದರೆ 2 ಸ್ಪೂನ್ ಹಾಕ್ಕೊಳ್ಳಿ. ನಿಮ್ದು ಏನಾರು ಡ್ರೈ ಸ್ಕಿನ್ ಇತ್ತು ಅಂದರೆ ನೀವು ಸ್ವಲ್ಪ ಮನೇಲಿ ಕಾಯಿಸಿದ ತುಪ್ಪನ ಸ್ವಲ್ಪ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳಿ ಮುಖಕ್ಕೆ. ನೋಡಿ, ಇದಕ್ಕೆ ನಾನು ಇದನ್ನು ರೋಸ್ ವಾಟರ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ನಿಂಬೆ ರಸನೂ ಕೂಡ ಹಾಕಬಹುದು. ಒಬ್ಬೊಬ್ಬರಿಗೆ ಸೂಟ್ ಆಗಲ್ಲ ನಿಂಬೆ ರಸ. ಈ ಸೂಟ್ ಆದರೆ ಹಾಕ್ಕೊಳ್ಳಿ, ಒಂದೆರಡು ಹನಿಯಷ್ಟು. ಮದುಮಗಳು 1 ವಾರ ನನಗೆ ಇದನ್ನ ಅಪ್ಲೈ ಮಾಡಿಕೊಂಡು ನಾವು ಹಾಕ್ಕೊಂಡ್ರೆ ಯಾವುದೇ ಪಾರ್ಲರ್ಗೆ ಹೋಗಿಲ್ಲ, ಸಾವಿರಾರು ರೂಪಾಯಿ ಖರ್ಚು ಮಾಡೋ ಬದಲಾಗಿ ನಾವು ಮನೇಲಿ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸಿಂದ ನಾವು ನ್ಯಾಚುರಲಾಗಿ ಬ್ಯೂಟಿನ ಹೆಚ್ಚು ಮಾಡ್ಕೊಳ್ಬೋದು. ಮತ್ತು ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳಿಬೋದು. ನೀವೇನಾದರೂ ಬೆಳಗಿನ ಟೈಮ್ ಹಚ್ಕೋತು ಅಂದರೆ ಒಂದು ಅರ್ಧ ಗಂಟೆ ಹಚ್ಕೊಂಡು ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳಿರಿ. ನೀವೇನಾದ್ರು ನೈಟ್ ಹಚ್ಕೋತೀನಿ ಅಂದರೆ ಫುಲ್ ಓವರ್ನೈಟ್ ಇದ್ದು ಬೆಳಗ್ಗೆ ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳ್ಕೊಳ್ಳಿ. 1 ವಾರ ಟ್ರೈ ಮಾಡಿ, ನೀವು ಹೆಲ್ದಿ ಸ್ಕಿನ್ನ ಪಡಿಬೋದು. ಮತ್ತೊಂದು ಹೆಲ್ದಿ ಟಿಪ್ಸ್ನೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.